ಏನ್ ಹೇಳ್ತಾ ಇದ್ದಾರೆ? 2 to the power 3. Yes. So 2 to the power 3, 3 to the power 4 into 1080 divided by 15 is equals to 6 to the power x. ಹಾಗಾದ್ರೆ x ವ್ಯಾಲ್ಯೂ ಎಷ್ಟು? ಓಕೆನಾ? ಸೊ ಫಸ್ಟ್ ಇದನ್ನೆಲ್ಲ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ. ನಿಮಗೆ 1080 ಡೈರೆಕ್ಟ್ ಗೊತ್ತಿದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನೀವು ಈ ತರ ಡಿವೈಡ್ ಮಾಡ್ಕೋಬಹುದು. ಸೊ 2 5s, okay, again 270, again 135. Next 3 4s, 3 5s, next 3 1s, 3 5s, 3 5s, 5 1s. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಎಷ್ಟು ಸಿಗ್ತಾ ಇದೆ? 2 ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ, 3 ನ 3 ಟೈಮ್ಸ್ 5. ಓಕೆ, ಸೊ ದಿಸ್ ಯು ಕ್ಯಾನ್ ರೈಟ್ ಅಸ್ 2 to the power 3, 3 to the power 4. 1080 ನ ನೀವು ಹೇಗೆ ಬರಿಬಹುದು? 2 to the power 3 into 3 to the power 3 into 5 ಅಂತ ಬರಿಬಹುದು. ಈಗ 15 ಹೇಗೆ ಬರಿಬಹುದು ನಾವು? 3 into 50, 3 into 5 ಅಂತ ಬರಿಬಹುದು. ಕರೆಕ್ಟ್ ಅಲ್ವಾ? ಈಗ ಸ್ವಲ್ಪ ನೋಡಿ, ಯಾವ್ದಾವ್ದು ಬೇಸ್ ಸೇಮ್ ಇದೆ, ಇಲ್ಲಿ ಬೇಸ್ ಸೇಮ್ ಇದೆ. ಸೊ ಪವರ್ ಎಷ್ಟಾಯ್ತು? 3 + 3 6 ಆಯ್ತು. ಇಲ್ಲಿ ಮತ್ತೆ ಇಲ್ಲಿ ಬೇಸ್ ಸೇಮ್ ಇದೆ. ಸೊ ಪವರ್ ಎಷ್ಟಾಯ್ತು? 4 + 3 7 ಆಯ್ತು. ಕರೆಕ್ಟ್ ಅಲ್ವಾ? ಈಗ ಇಲ್ಲಿ 5 ಹಂಗೆ ಉಳಿತು. ಇಲ್ಲಿ ಮತ್ತೆ 3 into 5 ಇದೆ. ಸರಿನಾ? ಈಗ ಈ 6 ಅನ್ನೋದನ್ನ ನಾವು 2 into 3 ಅಂತ ಬರ್ಕೊಳ್ಳೋಣ. ನೋಡೋಣ ಏನ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಮತ್ತೆ ಒಂದು ಪವರ್ಸ್ ಸೇಮ್ ಇದಾವೆ. ಇಲ್ಲಿ 5 ಮತ್ತೆ 5 ಅಂತೂ ಕ್ಯಾನ್ಸಲ್ ಆಯ್ತು. ಈ ಕಡೆ ಏನ್ ಸಿಗ್ತಾ ಇದೆ ನಮ್ಗೆ? 2 to the power 6 ಮತ್ತೆ 3 to the power 7 ಇದೆ. ಇಲ್ಲಿ ಪವರ್ 1 ಇದೆ. ಡಿವಿಷನ್ ರೂಲ್ ಇದ್ದಿದ್ರಿಂದ ನ್ಯೂಮರೇಟರ್ ತಗೊಂಡ್ ಹೋದ್ರೆ -1 ಆಯ್ತು. ಸರಿನಾ? ಸೊ 2 into 3 6 ಆಯ್ತು. ಓಕೆ, ಅಗೇನ್ 7 - 1 ಎಷ್ಟಾಯ್ತು? 6 ಆಯ್ತು. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ 2 into 3 to the power 6. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ 2 into 3 to the power 6. ಯಾವುದು ಪ್ರಾಪರ್ಟಿ? a to the power m into b to the power m is ab to the power m. ಕರೆಕ್ಟ್? ಸೊ ಪವರ್ ಸೇಮ್ ಇದೆ. ಸೊ ಈ ಕಡೆ ಕೂಡ 2 into 3 to the power 6 x, which is nothing but 6 only. So 6 to the power 6 equals to 6 to the power x. So what is the value of x? 6. Okay, next.